ಇವತ್ತು 75ನೇ ಗಣರಾಜ್ಯೋತ್ಸವ ನಾಡಿನೆಲ್ಲೆಡೆ ಅದ್ದೂರಿಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಆದರೆ ವಿಜಯಪುರದಲ್ಲಿ ಇದೇ ಧ್ವಜಾರೋಹಣೆ ವೇಳೆ ಒಂದು ಮಹಾ ಎಡವಟ್ಟು ಆಗಿರುವಂಥದ್ದು. ಧ್ವಜಾರೋಹಣೆ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿದ ಒಬ್ಬ ವ್ಯಕ್ತಿ ಇಂಡಿ ತಾಲೂಕಿನ ಹಿರೇರೂಗಿ ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಗಾಳಿಯಲ್ಲಿ ಗುಂಡು ಹಾರಿಸಿದ ಸಂದರ್ಭದಲ್ಲಿ ಮಹಾ ಎಡವಟ್ಟು ಆಗಿರುವಂಥದ್ದು. ಕಾರಣ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸೋಮವ್ವ ಹೊಸಮನಿ ಕಾಲಿಗೆ ಈ ಗುಂಡೇಟ್ ಹೋಗಿ ತಗುಲಿರುವಂಥದ್ದು. ಅಧ್ಯಕ್ಷೆ ಸೋಮವ್ವ ಹೊಸಮನಿ ಕಾಲಿಗೆ ಗುಂಡು ಹಾರಿಸಿದ್ದಾನೆ. ಮಲ್ಲು ಗಿಣ್ಣಿ ಎನ್ನುವಂಥ ವ್ಯಕ್ತಿ ಧ್ವಜಾರೋಹಣೆ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಈ ಮಲ್ಲು ಗಿಣ್ಣಿ ಅನ್ನುವಂಥ ವ್ಯಕ್ತಿ ಮಿಸ್ ಫೈರ್ನಿಂದಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆಗೆ ತಗುಲಿದೆ ಒಂದು ಗುಂಡು. ಇದರಲ್ಲಿ ಈ ವೇಳೆ ಅಧ್ಯಕ್ಷೆ ಕಾಲಿಗೆ ತಗುಲಿದ ಮತ್ತೊಂದು ಗುಂಡು ಕೂಡ ವಿಜಯಪುರದಲ್ಲಿ ನಡೆದಿರುವಂಥ ಘಟನೆ. ಈತನೇ ಮಲ್ಲು ಗಿಣ್ಣಿ ಅನ್ನುವಂಥ ವ್ಯಕ್ತಿ. ಆತನೇ ಆ ಪಕ್ಕದಲ್ಲಿ ತೋರಿಸ್ತಾ ಇರುವಂಥ ಮಹಿಳೆ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧ್ವಜಾರೋಹಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಶೋ ಆಫ್ಗೆ ಗುಂಡಾರಿಸಿದ್ದು, ಗಾಳಿಯಲ್ಲಿ ಗುಂಡಾರಿಸಿದ್ದು ಶೋ ಮಾಡುವ ಅಂತ. ಅದು ಮಿಸ್ಫೈರ್ ಆಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಾಲಿಗೆ ಬಿದ್ದಿರುವಂಥದ್ದು. ಸೋಮವ್ವ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷೆ. ಈಗ ಆಕೆಯನ್ನು ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಗುಂಡಾರಿಸಿದಂಥ ಈತ ಮಲ್ಲು ಗಿಣ್ಣಿ ಅನ್ನುವಂಥ ವ್ಯಕ್ತಿ ಧ್ವಜಾರೋಹಣ ಆಯಿತು, ಫ್ಲಾಗ್ ಹೋಸ್ಟ್ ಆಯಿತು. ಆ ಸಂದರ್ಭದಲ್ಲಿ ಗಾಳಿಯಲ್ಲಿ ಗುಂಡಾರಿಸಿದ್ದು. ಮಕ್ಕಳೇ ಇದ್ದೀವಿ ಒಟ್ಟು ನಮ್ಮೂರೇ ಅದ್ರಿ, ಬೇರೆ ಅವ್ರು ಯಾರೂ ಇಲ್ರಿ. ಆಪರೇಷನ್ ಮಾಡಿದಾರ ಇಲ್ರಿ, ಅದು ಬಡದೇನ, ಅದು ಬರೀ ಪಟ್ಟಿ ಕಟ್ಟ್ಯಾರ, ಆಪ್ರೇಷನ್ ಐತೇನೋ ಮಾಡಿಲ್ರಿ. ತಾಯಿಗೆ ಹೋಗ್ಯದ ಹಾಂ, ತಾಯಿಗೆ ಹಿಂಗೆ ಮಾಡಿ ಬರೀ ಚುಗ್ಯದ್ರಿ, ಅದು ಅಟ್ಟಿಗೆ ಪಟ್ಟಿ ಕಟ್ಟ್ಯಾರ, ಮತ್ತೇನೂ ಆಗಿಲ್ಲ. ಹಾಂ ಅದು ಅದಕ್ಕೆಲ್ಲ ಅದಕ್ಕೆ ನೋಡ್ಕೊತ ನಿಂದಿರ್ಬೇಕು. ನಾವು ಡಜ ಹಾಸೋದು ನಮ್ದು ಹತ್ತಿದ್ರಿ, ಅದನ್ನೇ ಅದಕ್ಕೆ ನೋಡ್ಕೊತ ನಿಂದಿರ್ಬೇಕ್ರಿ ಸರ. ನಾವು ನಮ್ಮ ಕೆಲಸ ಏನ್ರಿ, ಅವು ಸಣ್ಣ ಹುಡುಗರು ಅವು ಹುರಿಟಿವ್ ಅನ್ನೋದು 33 ವರ್ಷದ ಮನುಷ್ಯ ಅದಾನ್ರಿ. ಮತ್ತು ಅವು ಮಾಡ್ಲಿಕ್ಕೆ ಹೋಗಿ ಅಂದ ಅಕಸ್ಮಾತ್ ಹಿಂಗೆ ಮಾಡೋದಾಗ ಹಿಂಗೋಳಾಗಿ ಸಾಡಿ ಬಂದದ್ರಿ. ಹ್ಞೂ, ಹಂಗೆ ಮಾಡ್ತಾರೆ. ಅಧ್ಯಕ್ಷರಾಗಿ 1 ವರ್ಷ 2 ವರ್ಷ ಆಯ್ತು ರೀ. ಅದು ಪ್ರತಿ ವರ್ಷ ಗುಂಡು ಹಾರಿಸ್ತಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕಾಂತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕಾಂತ್, ಆತನ ವಿರುದ್ಧ ಏನು ಕ್ರಮ ಆಗಿದೆ? ಏನು ಶೋ ಅಪ್ ಮಾಡಕ್ ಹೋಗಿದ್ದ ಆತ? ಏನದು ಏರ್ ಗನ್ನ ಅಥವಾ ಬೇರೆ ನಾಟಿ ಬಂದೂಕ ಏನು? ನಿಕೇಶ್, ಇವತ್ತು ನಾಡಿನಾದ್ಯಂತ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಒಂದು ಸ್ಥಳೀಯ ಜನಪ್ರತಿನಿಧಿಗಳೇನಿರ್ತಾರೆ, ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರು ಒಂದು ಧ್ವಜಾರೋಹಣ ಮಾಡ್ತಾರೆ. ಹಾಗಾಗಿ ಇವತ್ತು ಇಂಡಿ ತಾಲೂಕಿನ ಹಿರೇರೂಗಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಅಲ್ಲಿನ ಅಧ್ಯಕ್ಷೆ ಸೋಮವ್ವ ಹೊಸಮನಿ ಅನ್ನುವಂಥವ್ರು ಬೆಳಗ್ಗೆ ಧ್ವಜಾರೋಹಣ ಮಾಡಲಿಕ್ಕೆ ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ತನ್ನ ಪ್ರತಿಷ್ಠೆಯನ್ನು ತೋರಿಸಲಿಕ್ಕೆ, ಒಂದೇನೋ ಗತ್ತು ದೌಲತ್ತನ್ನು ತೋರಿಸಲಿಕ್ಕೆ ಮಲ್ಲು ಗಿಣ್ಣಿ ಅನ್ನೋಂಥ ಒಂದು ಯುವಕ ಒಂದು ಬಂದೂಕಿನಿಂದ ಗುಂಡು ಹಾರಿಸ್ತಾನೆ. ಅದು ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಒಂದು ಸಂದರ್ಭದಲ್ಲಿ ಅದು ಮಿಸ್ಫೈರ್ ಆಗಿ ಒಂದು ಅಧ್ಯಕ್ಷೆಯ ಕಾಲಿಗೂ ಕೂಡ ತಗುಲಿರ್ತಕ್ಕಂಥದ್ದು. ಹಾಗಾಗಿ ಒಂದು ಸೋಮವ್ವ ಹೊಸಮನಿ ಅಧ್ಯಕ್ಷೆ ಈಗಾಗಲೇ ವಿಜಯಪುರದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ಒಂದು ಗನ್ ಲೈಸೆನ್ಸ್ ಇರ್ತಕ್ಕಂಥದ್ದು ಅಥವಾ ಕಂಟ್ರಿ ಪಿಸ್ತೂಲ್ ಈ ರೀತಿಯಾಗಿ ಏನಾದ್ರು ಇದೆಯಾ ಅನ್ನೋಂಥದ್ದು ಕೂಡ ಈಗಾಗಲೇ ಒಂದು ಇಂಡಿ ಗ್ರಾಮೀಣ ಠಾಣೆ ಪೊಲೀಸರು ಸ್ಥಳಕ್ಕೆ ಒಂದು ಭೇಟಿ ನೀಡಿ ಈಗ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಪ್ರತಿಕ್ರಿಯಿಸಿದಂಥ ಸೋಮವ್ವ ಹೊಸಮನಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಏನಿದ್ದಾರೆ, ಆ ಯುವಕ ಬೇಕು ಅಂತ ಮಾಡಿಲ್ಲ, ಅದು ಒಂದು ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಒಂದು ಸಂದರ್ಭದಲ್ಲಿ ನನ್ನ ಕಾಲಿಗೂ ಕೂಡ ತಗುಲಿರ್ತಕ್ಕಂಥದ್ದು. ಹಾಗಾಗಿ ಅವನು ನನ್ನ ಮಗನ ಸಮಾನ ಇರೋದ್ರಿಂದ ಆತನ ವಿರುದ್ಧ ನಾನು ದೂರು ಕೊಡಬೇಕಾ ಬೇಡವಾ ಅನ್ನೋಂಥದ್ದು ಕೂಡ ಇನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದೀನಿ. ಹಾಗಾಗಿ ನಾವು ಮನೆಯವರೆಲ್ಲ ಸೇರಿಕೊಂಡು ನಂತರದಲ್ಲಿ ಒಂದು ವಿಚಾರಣೆಯನ್ನು ಮಾಡಿ ಆತನ ವಿರುದ್ಧ ದೂರು ಕೊಡಬೇಕಾ ಬೇಡವಾ ಅನ್ನೋಂಥದ್ದು ಕೂಡ ನಾವು ಡಿಸೈಡ್ ಮಾಡ್ತೀವಿ ಅನ್ನೋಂಥದ್ದು. ಆದರೆ ಈ ರೀತಿಯಾಗಿ ಒಂದು ಪಿಸ್ತೂಲ್ ಇರಲಿ ಅಥವಾ ಅದು ಲೈಸೆನ್ಸ್ ಆಗಿದ್ರೂ ಕೂಡ ಈ ರೀತಿ ಒಂದು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡುವಂಥದ್ದು ಕೂಡ ತಪ್ಪಾಗ್ತದೆ. ಅದಲ್ಲದೆ ಕೂಡ ಇಂಥ ಒಂದು ಸಾರ್ವಜನಿಕ ಒಂದು ಸಮಾರಂಭದಲ್ಲಿ ಅದನ್ನು ತೆಗೆದುಕೊಂಡು ಬಂದು ಗಾಳಿಯಲ್ಲಿ ಗುಂಡು ಹಾರಿಸೋದು ಕೂಡ ಕಾನೂನಿನ ಪ್ರಕಾರ ಅಪರಾಧ ಆಗ್ತದೆ. ಹಾಗಾಗಿ ಈ ಒಂದು ಸಂಬಂಧಪಟ್ಟಂಗೆ ಪೊಲೀಸರು ಏನಾದರೂ ಸೋಮೋಟೋ ಒಂದು ಕೇಸ್ ಏನಾದ್ರು ದಾಖಲಿಕೊಂಡು ಏನಾದರೂ ಕ್ರಮ ಕೈಗೊಳ್ತಾರೆ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ. ನಿಕೇಶ್, ಶಶಿಕಾಂತ್, ಅಲ್ಲಿ ಗುಂಡನ್ನು ಹಾರಿಸುವಂತ ಸಂದರ್ಭದಲ್ಲಿ ಆತ ಪಿಸ್ತೂಲನ್ನು ಎತ್ತಂದ ಸಂದರ್ಭ ಪೊಲೀಸ್ನವ್ರು ಏನು ಮಾಡ್ತಾ ಇದ್ರು ಅಂತ? ಹೌದು ನಿಕೇಶ್, ಸಾಕಷ್ಟು ಒಂದು ಇವತ್ತು ಇಡೀ ನಾಡಿನಾದ್ಯಂತ ಒಂದು ಗಣರಾಜ್ಯೋತ್ಸವ ಇರೋದ್ರಿಂದ ಪೊಲೀಸ್ ಸಿಬ್ಬಂದಿ ಕೂಡ ಸಾಕಷ್ಟು ಒಂದು ಕಡಿಮೆ ಪ್ರಮಾಣದ ಇರುತ್ತೆ. ಇದು ಗ್ರಾಮ ಮಟ್ಟದಲ್ಲಿ, ಅದು ಕೂಡ ಒಂದು ಗ್ರಾಮ ಪಂಚಾಯತಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಬೀಟ್ ಪೊಲೀಸರು ಇರ್ತಾರೆ, ಅವರು ನೋಡಬೇಕಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅವರು ಸ್ಥಳದಲ್ಲಿ ಇದ್ರೋ ಇಲ್ಲೋ ಅನ್ನೋಂಥದ್ದು ಕೂಡ ಒಂದು ಗೊತ್ತಾಗಬೇಕಾಗಿದೆ. ನಂತರದಲ್ಲಿ ಈಗ ಸಾರ್ವಜನಿಕವಾಗಿ ಈ ರೀತಿಯಾಗಿ ಒಂದು ಪಿಸ್ತೂಲ್ ಅಥವಾ ಬಂದೂಕನ್ನು ತರುವಂಥದ್ದು ಏನು ಕಾನೂನಿಗೆ ವಿರೋಧ ಆಗ್ತದೆ, ಅದನ್ನು ಕೂಡ ಈ ಒಂದು ಯಾರ್ಯಾರು ಈ ರೀತಿಯಾಗಿ ಹೊಂದಿದ್ದಾರೋ ಅವರು
ಕೂಡ ಒಂದು ಪರಾಮರ್ಶೆ ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೇನೆ ಈ ಒಂದು ಗನ್ಗಳಿಗೆ ಒಂದು ಲೈಸೆನ್ಸ್ ನೀಡುವಂಥ ಒಂದು ಸಂದರ್ಭದಲ್ಲಿ ಯಾವ ಒಂದು ಕಾರಣಕ್ಕಾಗಿ ಅದನ್ನು ಪಡಿತಾ ಇದ್ದಾರೆ, ಅವರಿಗೆ ಒಂದು ಆತ್ಮರಕ್ಷಣೆಗೋಸ್ಕರ ಬೇಕೋ ಅಥವಾ ಅಷ್ಟು ಮುಖ್ಯವಾದಂಥ ಒಂದು ವ್ಯಕ್ತಿ ಅವರು ಇದ್ದಾರೆ ಅನ್ನೋಂಥದ್ದು ಕೂಡ ಒಂದೇನು ಪೊಲೀಸ್ ಇಲಾಖೆಯಲ್ಲಿ ತನಿಖೆ ಆಗ್ತದೆ. ವಿಚಾರಣೆ ನಂತರದಲ್ಲಿ ಒಂದು ಮಂಜೂರನ್ನು ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ರಿನಿವಲ್ ಮಾಡುವಾಗ ಕೂಡ ಈ ಎಲ್ಲ ಒಂದು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡೇ ಒಂದು ರಿನಿವಲ್ ಮಾಡ್ತಾರೆ. ಆದರೆ ಈ ಒಂದು ಕೇವಲ 33 ವರ್ಷದ ಯುವಕನ ಕೈಗೆ ಅದು ಹೇಗೆ ಬಂತು, ಅದು ಲೈಸೆನ್ಸ್ಡ್ ಇದೆಯಾ ಅಥವಾ ಒಂದು ಕಂಟ್ರಿ ಆಗಿತ್ತಾ ಅನ್ನೋಂಥದ್ದು ಕೂಡ ತನಿಖೆ ಆಗಬೇಕು. ಒಂದು ವೇಳೆ ಲೈಸೆನ್ಸ್ಡ್ ಆಗಿದ್ರೆ ಆತನಿಗೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ಗನ್ ಲೈಸೆನ್ಸ್ ಅನ್ನು ಮಂಜೂರಾಗಿತ್ತು ಅನ್ನೋಂಥದ್ದು ಕೂಡ ತನಿಖೆ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಅನಾವಶ್ಯಕವಾಗಿ ಯಾರೇ ಯೂಸ್ ಮಾಡ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ ಮೊಟಕುಗೊಳಿಸುವಂತ ಒಂದು ಕೆಲಸ ಆಗಬೇಕು. ನಿಕೇಶ್, ಥ್ಯಾಂಕ್ ಯು ಶಶಿಕಾಂತ್, ನಿಮ್ಮೆಲ್ಲ ಡೀಟೇಲ್ಸ್.